ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಅನಾಲಿಸಿಸ್ ಪ್ರಕಾರ ಚಾರ್ಟ್ ಹೇಗೆ ವರ್ಕ್ ಮಾಡಿದೆ ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಲಾಸ್ಟಲ್ಲಿ ಒಂದು ಹೇಳಿದ್ದೆ ಯಾವ ರೀತಿ ಅಂತಂದರೆ ಈ ರೀತಿ ಲೈನ್ ಹಾಕ್ಕೊಂಡು ಇಟ್ಕೊಳ್ಳಿ ಅಂತ, ಎಲ್ಲಿವರೆಗೂ ಅಂತಂದರೆ ಎಕ್ಸ್ಪೈರಿವರೆಗೂ. ಓಕೆನಾ? ಸೊ ಇಲ್ಲೊಂದು ಓಕೆ ಈ ರೀತಿ. ಸೊ ಇಲ್ಲಿ ನೋಡಿ, ನಾನು ಹೇಳಿದ್ದೆ ನಿಮಗೆ ಒಂದು ಗ್ರೀನ್ ಕ್ಯಾಂಡಲ್ನೂ ಆಗ್ಬೋದು, ಇಲ್ಲ ರೆಡ್ ಕ್ಯಾಂಡಲ್ನೂ ಆಗ್ಬೋದು ಅಂತ. ಸೊ ಇಲ್ಲಿ ಗ್ರೀನ್ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ. ಸೊ ಇನ್ನೊಂದು 2 ದಿನ ಇದೆ. ಓಕೆ, ಇದು ಫ್ರೈಡೇ ಅಂತೂ ಮುಗಿದೋಯ್ತು. ಓಕೆ, ಮಂಡೇ ಅಂತೂ ಇದೆ, ಇನ್ನೂ ಏನಿದೆ ಟ್ಯೂಸ್ಡೇ. ಓಕೆ ಟ್ಯೂಸ್ಡೇ ಎಕ್ಸ್ಪೈರಿ ಡೇ ಅಂತ. ಓಕೆ, ಸೊ ಇದಾದ ತಕ್ಷಣ ಇಲ್ಲಿ ಕೆಳಗೆ ಬರುತ್ತೋ ಮೇಲೆ ಹೋಗುತ್ತೋ ಅದು ಆಮೇಲೆ ನೋಡೋಣ ಮಂಡೇ ಏನು ಆಗುತ್ತೆ ಅಂತ ಸಿಚುವೇಶನು. ಅದಾದ ತಕ್ಷಣ ಮಾರ್ಕೆಟು ಯಾವ ರೀತಿ ಅನಲೈಸಿಸ್ ಪ್ರಕಾರ ಯಾವ ರೀತಿ ವರ್ಕ್ ಆಗಿದೆ ಅದನ್ನು ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ನಮ್ಮದು ಅನಲೈಸಸ್ ಮಾತ್ರ ಕ್ಲಿಯರ್ ಆಗಿತ್ತು. ನಾನು ಮಾತ್ರ ಕಾಲ್ ಸೈಡ್ ಹೋಗೋದಿಲ್ಲ ಅಂತ. ಓಕೆ, ಟೋಟಲಿ ನಾನು ಅವಾಯ್ಡ್ ಮಾಡ್ತೀನಿ ಅಂತ. ಬೇಕಾದರೆ ಪುಟ್ ಸೈಡ್ ನೋಡೋಕ್ಕೆ ರೆಡಿ ಇದ್ದೀನಿ ಅಂತ. ಸೊ ಯಾವ ರೀತಿ ಅಂತಂತಂದರೆ ನಾನು ಲೈನ್ ಹಾಕಿ ಕೊಟ್ಟಿದ್ದೆ ನಾನು ನಿಮಗೆ. ಯಾವ ರೀತಿ ಅಂತಂತಂದರೆ ಅನಲೈಸಿಸ್ ಪ್ರಕಾರ ಅಂತಂದರೆ ಈ ರೀತಿ ಲೈನ್ ಹಾಕಿದ್ದೆ. ಓಕೆನಾ? ಸೊ ಇದು ಲಾಸ್ಟ್ ಮೂಮೆಂಟಲ್ಲಿ ಬಂತು. ಓಕೆ, ಇದು ಲಾಸ್ಟ್ ಮೂಮೆಂಟಲ್ಲಿ ಬಂತು. ಬಟ್ ನಮ್ಮದು ಎನಲೈಸಸ್ಸು ಏನಿತ್ತು, ಸ್ವಲ್ಪ ಒಂಚೂರು ಇಲ್ಲಿ ಏನಾದರೂ ಮೇಲೆ ಬಂದರೆ 730ಇಂದ ಏನಾದರೂ ಫಾಲ್ ಆಗ್ತಾಯಿದ್ರೆ 630 ಲೆವೆಲ್ ಬಂದುಬಿಟ್ಟು ಮತ್ತು 587 ಸಮಥಿಂಗ್ ಏನೋ ನಂಬರ್ ಸ್ವಲ್ಪ ಇಲ್ಲಿ ಏನಾದರೂ ಚೇಂಜಸ್ ಇರುತ್ತೆ. ಸೊ 770 ಏನಾದರೂ ಇರ್ಬೋದು. ಓಕೆ, ಏನಾದರೂ ಚೇಂಜಸ್ ಇದೆ. ಓಕೆ, ಬಟ್ ಇಲ್ಲಿ ನೆನಪಿದೆ ನನಗೆ 670 ಏನೋ ಹೇಳಿದ್ದೆ. ಓಕೆನಾ? ಸೊ 670 ಅಂತಂತಂದರೆ ಇಲ್ಲಿ ಮಾತ್ರ ನಮ್ಮದು 630ಇಂದನೇ ಫಾಲ್ ಆಗ್ತಾಯಿದ್ದು. ನೋಡಿ 670 ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ನೀವು ಇಲ್ಲಿ ಬೇಕಾದರೆ ಇಲ್ಲಿ ಆಲ್ರೆಡಿ ಇಲ್ಲಿ ಫಾಲ್ ಆಗಿದೆ ಅಂತ ನೀವು ಬೇಕಾದರೆ ನೀವು ಇಲ್ಲಿಂದನೇ ನೀವು ಎಸಲ್ಲಿ ಇಟ್ಕೊಂಡು ಇಲ್ಲಿಂದ ಮತ್ತೆ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು, ಇದನ್ನು ತೊಗೊಂಡು ಹೋಗ್ಬೋದು ಕೆಳಗಡೆ. ಇನ್ನೂ ನಿಮ್ಮ ಟಾರ್ಗೆಟ್ ಇದೆ ಅಲ್ಲ, 660ವರೆಗೂ ಇದೆ, ಅದು 560ವರೆಗೂ ಇದೆ, ಆಮೇಲೆ 480ವರೆಗೂ ಇದೆ. ಸೊ ಈ ರೀತಿ ಲೆವೆಲ್ಸ್ ಇದೆ ಕೆಳಗಡೆ, ನೀವು ತೊಗೊಂಡು ಹೋಗ್ಬೋದು. ಇಮ್ಮಿಡಿಯೇಟಾಗಿ ನೀವು ಕ್ಯಾರಿ ಮಾಡ್ಕೋಬೋದು ನೀವು ಪುಟ್ ಪೊಸಿಷನ್ನ. ಹೌದಾ? ಸೊ ಇಮ್ಮಿಡಿಯೇಟಾಗಿ ತೊಗೊಳ್ಳಿಕ್ಕೆ ಧೈರ್ಯ ಆಗಂಗಿಲ್ಲ, ಬಟ್ ಆದರೂ ನೀವು ತೊಗೊಳ್ಳೇಬೇಕಾಗುತ್ತೆ. ನೋಡಿ ಮಾರ್ಕೆಟ್ ಇದೆ, ಹೌದಾ? ನಮ್ಮದು ಎನಲೈಸಿಸ್ ಏನಿದೆ ಇಲ್ಲಿದೆ. ಓಕೆನಾ? ನೋಡಿ ಕ್ಲೋಸಿಂಗ್ ಇಲ್ಲಿ ಕೊಡ್ತು. ಓಕೆ, ಕ್ಲೋಸಿಂಗ್ ಇಲ್ಲಿ ಕೊಡ್ತು, ಬಟ್ ಇಲ್ಲಿಂದ ಸ್ಟಾರ್ಟ್ ಆಗಿದ್ದರೆ ಕರೆಕ್ಟಾಗಿ ಇದು ಮಾತ್ರ ಲೆವೆಲ್ ಮಾತ್ರ ಮಿಸ್ ಆಗಲಿಲ್ಲ. ಓಕೆನಾ? ಒಂಚೂರು ಏನೋ ಇಲ್ಲಿ 20 ಪಾಯಿಂಟಿಂದ ಮೇಲ್ಗಡೆ ಹೋಗಿರ್ಬೇಕು, ಇಲ್ಲ ಅಂತ ಇಲ್ಲ. ಸೊ ಇಲ್ಲಿಂದ ರಿವರ್ಸ್ ಆಗಿಬಿಟ್ಟು ಡಬ್ಲ್ಯೂ ಪ್ಯಾಟ್ರನ್ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆ ಹೋಗೋ ಟ್ರೈ ಮಾಡಿದೆ ಮಾರ್ಕೆಟ್. ಸೊ ನೆಕ್ಸ್ಟ್ ಏನು ಹೇಗುತ್ತೆ ಅದೊಂದು ಸತಿ, ಈಗ ನೆಕ್ಸ್ಟ್ ನಾಳೆ ಏನಾಗುತ್ತೆ. ಸೊ ಮಾಡಿಲ್ಲ, ಅದಕ್ಕಿಂತ ಮುಂಚೆ ಮುಂದೆ ಹೋಗೋಕ್ಕಿಂತ ಮುಂಚೆ ಇದು ಮಾಡಿಲ್ಲ, ನೀವು ಸಿಕ್ಕಿಲ್ಲ, ಏನೂ ಮಾಡಿಲ್ಲ ಅಂದರೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಮಾರ್ಕೆಟು ಕೂಡ ಕೆಳಗಡೆ ಬಂತು, ಟಾರ್ಗೆಟ್ ಕೊಟ್ಟ ತಕ್ಷಣ ಮತ್ತೆ ಮೇಲ್ಗಡೆ ಹೋಗಿ ಟ್ರೈ ಮಾಡಿತು, ಮತ್ತು ಈ ಲೆವೆಲ್ ನೆಕ್ ಲೆವೆಲ್ ಸಹಿತ ಬ್ರೇಕ್ ಮಾಡಿದೆ. ಓಕೆ, ಸೊ ಇದು ಕಂಟಿನ್ಯೂಷನ್ ಮಾಡುತ್ತೋ ಇಲ್ಲಿವರೆಗೂ ಬರುತ್ತೋ ಅದು ಕಾಯ್ದು ನೋಡಬೇಕಾಗಿದೆ. ಸೊ ನಾಳೆ ಹೇಗೆ ವರ್ಕ್ ಮಾಡುತ್ತೆ, ನಾಳೆ ಅಂತೂ ವೀಕೆಂಡ್ ಇದೆ. ಫಸ್ಟ್ ನೀವೇನು ಮಾಡಿ, ವೀಕೆಂಡಲ್ಲಿ ಇದನ್ನೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಓಕೆನಾ? ನಾನು ಬ್ಯುಸಿ ಆಗ್ತೀನಿ ಅಂತ ಇಷ್ಟು ಲೇಟ್ ನೈಟ್ ಆ್ಯಕ್ಚುಲಿ ನಾನು ನಾನು 10 o'clock ಮಲ್ಕೊಳೋದು. ಓಕೆನಾ? ಸೊ ಮಕ್ಕಳಿದ್ದಾವೆ, ಚಿಕ್ಕ ಮಕ್ಕಳು, ಒಂದೊಂದು ಸತಿ ಲೇಟ್ ಆಗುತ್ತೆ. ಇದನ್ನು ನಾಳೆ ಟೈಮ್ ಇದೆ, ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಒಂದೊಂದು ಸತಿ ಆಗಂಗಿಲ್ಲ. ಓಕೆನಾ? ಫ್ಯಾಮ್ಲಿಗೂ ಟೈಮ್ ಕೊಡಬೇಕಾಗುತ್ತೆ, ಫ್ಯಾಮ್ಲಿನೂ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ಫ್ರೆಂಡ್ಸ್ ಇರ್ತಾರೆ, ಅದಕ್ಕೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಇಡೀ ದಿನ ನಾನು ಇದನ್ನೇ ಯೋಚನೆ ಕುಂತ್ರೆ ಎಂಜಾಯ್ ಮಾಡೋದು ಯಾವಾಗ? ಓಕೆನಾ? ಎಂಜಾಯ್ ಮಾಡಲೇಬೇಕಲ್ಲ ಲೈಫಲ್ಲಿ ಬಂದಿದ್ದಕ್ಕೆ ಎಂಜಾಯ್ ಮಾಡೋಕ್ಕೆ. ಸೊ ಇದನ್ನೆಲ್ಲ ಇಟ್ಕೊಂಡ್ಬಿಟ್ಟು ಆಮೇಲೆ ಇದು ಇದ್ದರೆ ನೋಡಿ, ದುಡ್ಡೇ ಎಲ್ಲನೂ ಅಂತ ಅಂದ್ಕೊಳ್ಳೋದು ಬೇಡ. ಓಕೆ, ದುಡ್ಡು ಎಲ್ಲರಿಗೂ ಇಂಪಾರ್ಟೆಂಟ್ ಇದೆ. ಸೊ ಯಾವಾಗ ನೋಡಿದ್ರೂ ಓವರ್ ನೈಟ್ ಆಗಲಿ ಓವರ್ ಡೇ ಆಗಲಿ ಇದನ್ನೇ ನಾನು ತಲೆಯಲ್ಲಿ ಇಟ್ಕೋತೀನಿ. ಕ್ಯಾಂಡಲ್ ಮೇಲೆ ಹೋಗುತ್ತೋ ಕೆಳಗೆ ಬರುತ್ತೋ, ಚಾರ್ಟ್ ಮೇಲೆ ಹೋಗುತ್ತೋ ಕೆಳಗೆ ಬರುತ್ತೋ, ಇಷ್ಟು ಹೋಗುತ್ತೋ ಅಷ್ಟು ಹೋಗುತ್ತೋ, ಅವೆಲ್ಲ ಬೇಡ. ಮಾರ್ಕೆಟ್ ಓಪನ್ ಆಗಲಿ, ಮೇಲೆ ಹೋಗ್ತಾ ಇದ್ದರೆ ಮೇಲೆ ತೊಗೊಳೋಣ, ಕೆಳಗೆ ಬೀಳ್ತಾ ಇದ್ದರೆ ಕೆಳಗೆ ತೊಗೊಳೋಣ. ಸಿಂಪಲಾಗಿ ಇಟ್ಬಿಡೋಣ ಮಾರ್ಕೆಟ್ನ. ಓಕೆನಾ? ಕಾಂಪ್ಲಿಕೇಟೆಡ್ ಮಾಡೋದು ಬೇಕಾಗಿಲ್ಲ. ಸೊ ಮಾರ್ಕೆಟು ನೋಡಿ, ನನಗನ್ಸಿ ಮಟ್ಟಿಗೆ ಡೇ ಕ್ಯಾಂಡಲಲ್ಲಿ ಒಂದು ಸತಿ ತೋರಿಸ್ಬಿಡ್ತೀನಿ. ನೋಡಿ, ಇಲ್ಲೊಂದು 3 ಕ್ಯಾಂಡಲ್ ಇದೆ, ಇಲ್ಲೊಂದು ಸಪೋರ್ಟ್. ಓಕೆನಾ? ಇಲ್ಲೊಂದು ಸಪೋರ್ಟ್ ಇದೆ, ಅದಾದ ತಕ್ಷಣ ಅದು ಬಂದು ಆಮೇಲೆ ಮತ್ತೆ ಇಲ್ಲೊಂದು ಸಪೋರ್ಟ್ ಇದೆ. ಓಕೆನಾ? ಇದು ಮೋಸ್ಟ್ಲಿ 25,600 ಲೆವೆಲ್ ಇರಬೇಕು. ಓಕೆ, ಅದೇ ಹೇಳಿದ್ನಲ್ಲ, ಇನ್ ಬಿಟ್ವೀನ್ ಇದು ನೋ ಟ್ರೇಡಿಂಗ್ ಝೋನ್ ಆಗಿರುತ್ತೆ ಅಂತ.
ಸೊ ಆ ರೀತಿ ಪ್ರಾಬ್ಲಮ್ಸು ಆಗುತ್ತೆ. ಇದು ನೋ ಟ್ರೇಡಿಂಗ್ ಝೋನ್ ಇಲ್ಲೇನಾದರೂ ಸಿಕ್ಕಾಕೊಂಡ್ಬಿಟ್ರೆ ನೋ ಟ್ರೇಡಿಂಗ್ ಝೋನ್ ಇದೆ. ಫೆಬ್ರವರಿ ತಿಂಗಳು ಹೇಳಿದೆ ನಾನು ನಿಮಗೆ, ಇಲ್ಲೂ ತೆಗೆದ್ರೂ ತೆಗಿತಿರಬೇಕು ಅಂತ. ಸೊ ಇದನ್ನೆಲ್ಲ ಸೈಡಿಗೆ ಇಟ್ಕೊಂಡ್ಬಿಟ್ಟು ಎನಾಲಿಸಿಸ್ ಯಾವ ರೀತಿ ಆಗುತ್ತೆ, ನಾಳೆ ಯಾವ ರೀತಿ ಚಾರ್ಟ್ ವರ್ಕ್ ಆಗುತ್ತೆ ಅಂತ ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ಎನಾಲಿಸಿಸಲ್ಲಿ ನೋಡ್ಕೊಂಬಿಡೋಣ, ಓಕೆನಾ. ಸೊ ಇಲ್ಲೇನಾಗಿದೆ ಈಗ ಅಂತಂತಂದರೆ ಇಲ್ಲೊಂದಿದೆ ನೋಡಿ, 1 2 3 ಇಲ್ಲಿ ಸಪೋರ್ಟ್ ಮಾಡಿದೆ. ಓಕೆ, ಈ ಸಪೋರ್ಟ್ ಬಂದುಬಿಟ್ಟು ಎಲ್ಲಿದೆ ಅಂತಂತಂದರೆ ಒಂದು ನಿಮಿಷ ನೋಡ್ತಾ ಇದ್ದೀನಿ ಸಪೋರ್ಟ್ನ. ಓಕೆ, ಫೈಂಡ್ ಔಟ್ ಮಾಡೋಣ, ಕರೆಕ್ಟಾಗಿ ಫೈಂಡ್ ಔಟ್ ಮಾಡೋಣ. ಓಕೆ, ಇಲ್ಲಿದೆ ನೋಡಿ ಸಪೋರ್ಟ್. ಓಕೆ, 25,500 ಹತ್ರ ಇದೆ. ಸೊ ಈ ಲೆವೆಲ್ ಈಗ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಾದ ತಕ್ಷಣ ನಮ್ಮ ಕೆಳಗಡೆ ಎಲ್ಲಿದೆ ಮತ್ತು ಸಪೋರ್ಟು ತುಂಬ ಹತ್ರನೇ ಇದೆ. ಓಕೆ, ನಾನು 25,400 ಅಂತ ಅಂದ್ಕೊಂಡಿದ್ದೆ. ಒಂದೊಂದು ಸತಿ ಡೇ ಕ್ಯಾಂಡಲಲ್ಲಿ ನೋಡಿ, ಡೇ ಕ್ಯಾಂಡಲಲ್ಲಿ ಒಂದೊಂದು ಸತಿ ಅಲ್ಲ, ಪ್ರತಿ ಸತಿನೂ ರೀಟೆಸ್ಟ್ ಕರೆಕ್ಟಾಗಿ 400ಗೆ ಬರುತ್ತೆ ಅಂತಿಲ್ಲ. ಓಕೆ, 450ಇಂದನೂ ರಿವರ್ಸ್ ಆಗ್ಬೋದು ಮಾರ್ಕೆಟು, ಅಥವಾ ಎಲ್ಲಿವರೆಗೂ ಅಂತಂದರೆ 430ವರೆಗೂ ಬಂದು ರಿವರ್ಸ್ ಆಗ್ಬೋದು, ಇಲ್ಲ ಮೋರ್ ದೆನ್. ಯಾಕಂದರೆ ಡೇ ಕ್ಯಾಂಡಲ್ ನೋಡಿ, ಇದು ಡೇ ಕ್ಯಾಂಡಲ್ ಇದೆ. ಡೇ ಕ್ಯಾಂಡಲಲ್ಲಿ ಮೋರ್ ದೆನ್ ಒಂದು 70 ಪಾಯಿಂಟು 100 ಪಾಯಿಂಟು ಉಳ್ಕೊಳ್ಳುತ್ತೆ, ಟೆಸ್ಟ್ ಬರೋದಿಲ್ಲ. ಸೊ ಇದು ಬ್ರೇಕ್ ಆದರೆ ತುಂಬಾ ಫಾಲ್ ಇದೆ, ಮತ್ತು 25,200 ಫಾಲ್ ಸಹಿತ ನೋಡ್ಬೋದು ನಾವು. ಸೊ ಅದು ನಮಗೆಲ್ಲ ಬೇಕಾಗಿಲ್ಲ, ಅದು ಬಿದ್ದ ತಕ್ಷಣ ಬೇಕಾದರೆ ನೋಡೋಣ. ನಮ್ಮದೇನಿದೆ 100 ಇದೆ ಪ್ಲಸ್. ಓಕೆ, 100 ಅಂದರೆ ನೋಡ್ಕೊಳ್ಳೋಣ. ಸೊ ಮಾರ್ಕೆಟ್ ಅಂತೂ ಇನ್ನೂ ಈ ಟ್ರೆಂಡ್ ಲೈನ್ ಮೂಲಕ ಅಂತೂ ಮೇಲಂತೂ ಬಂದಿಲ್ಲ ಇನ್ನೂ. ಓಕೆನಾ, ಗ್ರೀನ್ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ, ಬಟ್ ನನಗಂತೂ ಕಾಲ್ ಟೋಟಲಿ ಇಷ್ಟ ಇಲ್ಲ. ಸೊ ಪುಟ್ ಕಡೆನೇ ನೋಡೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಎಕ್ಸ್ಪೈರಿ ಇದೆ, ಆಯಿತು, ಮಂಡೇ ಬಂತು, ಮತ್ತು ಎಕ್ಸ್ಪೈರಿ ಬೇರೆ ಹತ್ರನೇ ಬರ್ತಾಯಿದೆ. ಸೊ ಸಿಂಪಲಾಗಿ ಇಟ್ಬಿಡೋಣ ಮಾರ್ಕೆಟು, ಮತ್ತು ಸೇಮ್ ಟ್ರೆಂಡ್ ಲೈನ್ ಹಾಕ್ಕೊಳ್ಳಿ. ಓಕೆ, ಈ ರೀತಿ ಅದಾದ ತಕ್ಷಣ ಇಲ್ಲೊಂದಿದೆ. ಓಕೆ, ಇಲ್ಲೊಂದಿದೆ. ಸೊ ಮತ್ತೆ ಇಲ್ಲೇನಾದರೂ ಸ್ಪೆಂಡ್ ಮಾಡುತ್ತೋ ಅಥವಾ ಮೇಲ್ಗಡೆ ತೆಗೆಯುತ್ತೋ ಗೊತ್ತಿಲ್ಲ. ಓಕೆನಾ, ನಾನು ಕಾಲ್ ಸೈಡು ಯಾವಾಗ ಕೂತ್ಕೋತೀನಿ ಅಂತಂತಂದರೆ 840 ಮೇಲ್ಗಡೆ ನೋಡ್ಕೊಂಡ್ಬಿಟ್ಟು ಟಾರ್ಗೆಟ್ ಮಾತ್ರ ಹತ್ರನೇ ಇದೆ, ಓನ್ಲಿ 100 ಪಾಯಿಂಟ್. ಅದು ನಾನು ಏನು ಮಾಡ್ತೀನಿ, 20% ಕ್ವಾಂಟಿಟಿಯಲ್ಲಿ ಹೋಗ್ತೀನಿ. ಅದು ಶೋರ್ ಇಲ್ಲ. ಓಕೆನಾ, ನನಗೆ ಮೇಲ್ಗಡೆ ಇಂಟ್ರೆಸ್ಟೇ ಇಲ್ಲ. ಆದರೂ ಏನೋ 480 ಬ್ರೇಕ್ ಮಾಡ್ತು ಅಂದರೆ ಒಂದು ಏನೋ ಪಾಸಿಟಿವ್ ಕಾಣ್ತಾ ಇದೆ. 26Kವರೆಗೂ ಹೋದರೂ ಹೋಗ್ತಿರ್ಬೇಕು. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ನಿಮ್ಗೆ 100 ಪಾಯಿಂಟ್ ಅಷ್ಟೇ ಕೊಡ್ತಾಯಿದ್ದೀನಿ. ಸೊ ಕೆಳಗಡೆ ನಾನು ಕ್ಲಿಯರ್ ಆಗಿದ್ದೀನಿ. ಓಕೆನಾ, ಇಲ್ಲೇನಿದೆ 25,500 ಹತ್ರ ಒಂದು ಸಪೋರ್ಟ್ ಇದೆ. ಓಕೆ, ಈ ಸಪೋರ್ಟ್ ಏನಾದರೂ ಸಪೋಸ್ ಬ್ರೇಕ್ ಆದರೆ ಇಲ್ಲಿ ಬೇಕಾದರೆ ನಾನೇನು ಮಾಡ್ತೀನಿ, ಒಂದು 400 430 ಲೆವೆಲ್ ಬರುತ್ತೆ, ಮತ್ತು 330 ಲೆವೆಲ್ ಬರುತ್ತೆ. ಸೊ ಇಲ್ಲಿ ನಾನು ಕ್ಲಿಯರಾಗಿರ್ತೀನಿ. ನಾನು ಇಲ್ಲೇನು ಮಾಡ್ತೀನಿ, ಮತ್ತು 60% ಲೆವೆಲಲ್ಲಿ ಹೋಗ್ತೀನಿ. ಓಕೆನಾ, ಇಲ್ಲಿ ಬೇಕಾದರೆ ನಾನು ಪುಟ್ ಸೈಡು 60% ಹೋಗ್ತೀನಿ, ಬಟ್ ಕಾಲ್ ಸೈಡಲ್ಲಿ ಮಾತ್ರ 20%ಅಲ್ಲೇ ನಾನು ಟ್ರೇಡ್ ಮಾಡ್ತೀನಿ. ಒಂಚೂರು ಯಾಕೋ ನಾನು ಜಾಸ್ತಿ ಸ್ವಲ್ಪ ಕೊಡ್ತಾಯಿದ್ದೀನಿ, ನನಗೆ ಆ್ಯಕ್ಚುಲಿ ಇಷ್ಟು ಇಂಟ್ರೆಸ್ಟ್ ಇಲ್ಲ ಕೊಡೋಕ್ಕೆ. ಬೇಕಾದರೆ 10%ಅಲ್ಲಿ ಬೇಕಾದರೆ ಕ್ವಾಂಟಿಟಿನ ಟ್ರೈ ಮಾಡಿ. ಓಕೆನಾ, ಸೊ ಸಿಂಪಲಾಗಿ ಇಟ್ಬಿಡೋಣ. ಇಷ್ಟೇ ಎನಲೈಸಿಸ್, ಏನು ಜಾಸ್ತಿ ಹೇಳೋವಂಥದ್ದೇನಿಲ್ಲ ಮಾರ್ಕೆಟಲ್ಲಿ. ಸೊ ಇನ್ನೊಂದು ಬೇಕಾದರೆ ಇಂಪಾರ್ಟೆಂಟು ಅಂದರೆ ಇದೇ ಲೈನ್ ಬಂದುಬಿಟ್ಟು ಮತ್ತೆ ಓಕೆ, ಈ ಟ್ರೆಂಡ್ ಲೈನೇ ಫಾಲೋಅಪ್ ಮಾಡಿ. ಓಕೆನಾ, ಇದೊಂದು ಲೈನು ಇನ್ ಬಿಟ್ವೀನ್ ನೋ ಟ್ರೇಡಿಂಗ್ ಝೋನ್ ಆಗಿರುತ್ತೆ ಇಲ್ಲಿ. ಓಕೆನಾ, ನೋ ಟ್ರೇಡಿಂಗ್ ಝೋನ್. ಸೊ ಬಿ ಕೇರ್ಫುಲ್. ಇಲ್ಲಿಂದ ಏನಾದರೂ ಮತ್ತೆ ಫಾಲ್ ಆಗುತ್ತೋ ಅಥವಾ ಇಲ್ಲಿ ಮತ್ತೆ ಹತ್ತಿರ ಹೋಗೋ ಚಾನ್ಸಸ್ ಏನಾದರೂ ಕಾಣಿಸುತ್ತೋ ಅಂದರೆ ಈ ರೀತಿ, ಇಲ್ಲಿ ನೋಡಿ, ಈ ರೀತಿ ಇನ್ನೊಂದು ಚೂರು ಮೇಲೆ ಹೋಗಿ ನಿಮಗೆ ಸುಮ್ಮನೆ ಕಾಲಲ್ಲಿ ಸೈಡ್. ಅದಕ್ಕೆ ನಾನು ನಿಮ್ಗೆ ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ಅಟ್ಲೀಸ್ಟ್ ನನಗೆ ಆ್ಯಕ್ಚುಲಿ ಅಷ್ಟು ಇಷ್ಟ ಇಲ್ಲ, ಅದಕ್ಕೆ ನಾನು ನಿಮಗೆ 840 ಮೇಲೆ ಕೊಡ್ತಾಯಿದ್ದೀನಿ. ಸೊ ಇಲ್ಲಿ ಬುಲಿಷ್ ಮೂಮೆಂಟ್ ಏನಾದರೂ ತೋರಿಸ್ತು ಅಂದ್ಕೊಳ್ಳಿ, ನೀವೇನು ಮಾಡ್ತೀರಾ, ಕಾಲಲ್ಲ ಆಯಿತು ಮೇಲೆ ಹೋಗುತ್ತೆ ಅಂತೀರ. ಯಾಕಂದರೆ ಇಲ್ಲಿ ಡಬ್ಲ್ಯೂ ಫಾರ್ಮೇಷನ್ನು ಆಗಿದೆ. ಓಕೆನಾ, ಡಬ್ಲ್ಯೂ ಪ್ಯಾಟ್ರನ್ ಫಾರ್ಮೇಷನ್ನು ಕ್ಲಿಯರಾಗಿ ಆಗಿದೆ. ಇದು ಎಷ್ಟು ಬಂದಿದ್ದೀನೋ ಲೈನ್ ಇಷ್ಟು ತೆಗಿಬೋದು, ಹೇಳಲಿಕ್ಕಾಗಂಗಿಲ್ಲ. ಸೊ ಅದನ್ನು ಯಾವ ರೀತಿ ಕನ್ಸಿಡರ್ ಮಾಡ್ಕೊಳ್ಳೋಣ ನಾವು ಅಂದರೆ ತೊಗೋಬೋದು, ಇದನ್ನು ತೊಗೋಬೋದು ನೋಡಿ, ಇದೇ ರೀತಿ. ಇದು ಎಷ್ಟು ಬಂದಿದೆ ಅಲ್ಲ, ಎಷ್ಟು ಬಿದ್ದಿದೆ ಅಲ್ಲ ಅಷ್ಟು ತೊಗೋಬೋದು. ಬಟ್ ಡೇ ಕ್ಯಾಂಡಲಲ್ಲಿ ನೋಡಿದಾಗ, ಓಕೆ, ಡೇ ಕ್ಯಾಂಡಲಲ್ಲಿ ನೋಡಿದಾಗ ಇಲ್ಲಿ ನೋಡಿ, ಇಲ್ಲಂತೂ ನೋ ಟ್ರೇಡಿಂಗ್ ಝೋನ್ ಇದೆ. ಓಕೆನಾ, ಸೊ ಇದು ಎಷ್ಟು ಬಿದ್ದಿದೆಯೋ ಇದನ್ನು ಮತ್ತೆ ಸುಮ್ಮನೆ ತೋರ್ಸಂಗೆ ಮಾಡಿ, ಮತ್ತು ಒಂಚೂರು ಇಲ್ಲಿವರೆಗೂ ಬರುತ್ತೇನೋ ಅಂತ ನಂದು ಅನಿಸಿಕೆ. ಓಕೆನಾ, ಸೊ ಈ ರೀತಿ ಫಾಲ್ ಆಗುತ್ತೇನೋ ಅಂತ, ಈ ರೀತಿ ಪ್ಯಾಟ್ರನ್ ಆಗುತ್ತೇನೋ ಅಂತ ನೋಡ್ತಾಯಿದ್ದೀನಿ. ಇದು ಹೆಚ್ ಪ್ಯಾಟ್ರನ್.
ಸ್ವಲ್ಪ ಕ್ರಾಸಲ್ಲಿ ಹೆಚ್ಚು, ನಾವು ಸ್ಟ್ರೇಟಾಗಿ ಬರಿತೀವಲ್ಲ ಹೆಚ್ಚು ಅಂತ. ಸೊ ಇಲ್ಲಿ ನೋ ಟ್ರೇಡಿಂಗ್ ಝೋನ್ ಆಗಿರುತ್ತೆ. ಸೊ ಇದನ್ನೆಲ್ಲ ಜಸ್ಟ್ ಒಂದು ಅನಾಲಿಸಿಸ್ ಹೇಳ್ತಾ ಇದ್ದೀನಿ, ಇದನ್ನೆಲ್ಲ ಸೀರಿಯಸ್ಸಾಗಿ ತೊಗೊಳಕ್ಕೆ ಹೋಗ್ಬಿಡಿ. ಪ್ಯಾಟರ್ನ್ ಆದರೆ ಆಗಲಿ, ಓಕೆನಾ. ಇಲ್ಲ ಇಲ್ಲಿಂದನೇ ರಿವರ್ಸ್, ಇಲ್ಲಿನೂ ಡಬ್ಲ್ಯೂ ಪ್ಯಾಟರ್ನ್ ಆಗೋ ಚಾನ್ಸ್, ಯಾಕಂದ್ರೆ ಇಲ್ಲಿನೂ ನೋಡಿ ಚಾನ್ಸಸ್ ಇದೆ ಡಬ್ಲ್ಯೂ ಪ್ಯಾಟರ್ನ್ ಆಗೋದು, ದೊಡ್ಡ ಮೂಮೆಂಟ್, ಓಕೆನಾ. ಸೊ ಅದನ್ನು ನಂದು ಎಕ್ಸ್ಪೆಕ್ಟೇಷನ್, ಅದಕ್ಕೆ ನಾನು ಕೆಳಗಡೆ ತೊಗೊಂಡು ಬರ್ತಾಯಿದ್ದೀನಿ ಮೂಮೆಂಟ್ನ. ಸೊ ಇಷ್ಟೇ, ಕ್ಲಿಯರಾಗಿ ಇಟ್ಕೊಂಬಿಡಿ. ಅನಲೈಸಸ್ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಇದೆಲ್ಲ ಜಸ್ಟ್ ನನಗೇನು ಅನಿಸುತ್ತೋ ನಾನು ಅದನ್ನು ಅನಲೈಸಸ್ ಮಾಡಿರ್ತೀನಿ ಈ ರೀತಿ, ಓಕೆನಾ. ಸೊ ನಂದು ಎಕ್ಸ್ಪೆಕ್ಟೇಷನ್ ಈ ರೀತಿ ಇದೆ, ಒಂದಾಗುತ್ತೇನೋ ಡಬ್ಲ್ಯೂ ಪ್ಯಾಟ್ರನ್ನು ಅಂತ. ಸೊ ನೋಡೋಣ ಏನಾಗುತ್ತೆ ಅಂತೇಳಿ. ಬಟ್ ಅದು ಏನು ನಾನು ಎನಲೈಸಸ್ ಹೇಳಿದ್ದೇನೋ ಆ ಎನಲೈಸಸ್ ಪ್ರಕಾರ ನೀವು ಟ್ರೇಡ್ ಮಾಡ್ಕೊಳ್ಳಿ. ಸೊ ಇಲ್ಲ ನನಗೆ ತುಂಬಾ ಏನೂ ಸಿಗ್ತಾ ಇಲ್ಲ ಅಂತಂದರೂ ಪಾಯಿಂಟ್ ಹೇಳ್ಬೋದು, ಇಲ್ಲ ಅಂತಿಲ್ಲ. ಬಟ್ ಏನಾಗುತ್ತೆ ಅಂತಂತಂದರೆ ನೀವು ದುಂಕ್ಬಿಡ್ತೀರ, ಓಕೆನಾ. ಸೊ ಇಲ್ಲಿ ನೋಡಿ, ಇಲ್ಲಿನೂ ಕುತ್ಕೋಬೋದು ನೀವು, ಎಲ್ಲಿ ಅಂತಂತಂದರೆ ಒಂದು ನಿಮಿಷ, ಓಕೆ 580, ಓಕೆ 580 ಲೆವೆಲ್ ಏನಾದರೂ ಬ್ರೇಕ್ ಆದರೆ, 570 ಬ್ರೇಕ್ ಆದರೆ ಇಲ್ಲಿನೂ 470 ಮತ್ತು 370 ತೊಗೊಂಡು ಬರ್ಬೋದು, ಇಲ್ಲ ಅಂತಿಲ್ಲ. ಸೊ ಇನ್ನೊಂದೇನು ಅಂತಂತಂದರೆ ಇಲ್ಲಿ ಮೇಲ್ಗಡೆ, ಓಕೆ ಈ ಲೆವೆಲ್ಲು 750ಇಂದನೂ ನೀವು ಕಾಲಲ್ಲಿ ಕುತ್ಕೋಬೋದು. ಅದಕ್ಕೆ ಹೇಳಿದ್ನಲ್ಲ ನಾನು, ಇಲ್ಲೊಂದಿದೆ ರೆಸಿಸ್ಟೆನ್ಸ್, ಇಲ್ಲೊಂದಿದೆ ಅಂತ. ಸೊ ಇಲ್ಲಿ ನೋಡಿ 750 ಬ್ರೇಕ್ ಆದರೆ ಮೇಲೆ 850 ಮತ್ತು 950 ಕುತ್ಕೋಬೋದು, ಈ ರೀತಿಯೂ ಹೇಳ್ಬೋದು. ಬಟ್ ಏನಾಗುತ್ತೆ ಸಮ್ಟೈಮ್ಸ್ ಕೆಳಗಡೆ ಕ್ಲಿಯರ್ ಇದ್ದೀನಿ ನಾನು, ಬಟ್ ಮೇಲ್ಗಡೆ ಕ್ಲಿಯರ್ ಇಲ್ಲ. 750 ಹತ್ರ ನೋಡಿ 770 ಹತ್ರ ಹೋಯ್ತು ಅಂದ್ಕೊಳ್ಳಿ, ಓಕೆನಾ. ನೀವೇನು ಮಾಡ್ತೀರಾ, ಸಡನ್ನಾಗಿ ಒಂದು 25 ಸಲ ಇಟ್ಕೊಂಡು ತೊಗೊಂಡ್ಬಿಡ್ತೀರ ಕಾಲು, ದುಮ್ಕ್ಬಿಡ್ತೀರ. ಸಡನ್ನಾಗಿ ಅದು ಬಂದು ಹಿಟ್ಟಾಗುತ್ತೆ, ಯಾಕಂತಂದರೆ ಮೇಲೆ ಹೋಗೋ ಚಾನ್ಸಸ್ ಇರೋಂಗಿಲ್ಲ ಮಾರ್ಕೆಟಿಗೆ. ಯಾಕಂದರೆ ನಾವು ಕೆಳಗಡೆ ನೋಡ್ತಾ ಇದ್ದೀವಿ, ಮಾರ್ಕೆಟ್ ಮೇಲ್ಗಡೆ ಹೋಗೋ ಮೂಡಲ್ಲಿಲ್ಲ, ಕೆಳಗಡೆನೇ ಬರುತ್ತೆ ಅದು. ಅದಕ್ಕೆ ನಾನು ಈ ಲೆವೆಲ್ಸ್ ಎಲ್ಲ ನಾನು ಕೊಡೋಂಗಿಲ್ಲ. ಈ ಲೆವೆಲ್ ಬ್ರೇಕ್ ಆದಮೇಲೆ ನೀವು ತೊಗೊಳ್ಳಿ ಅಂತ ಹೇಳ್ತೀನಿ. ಬೇಕಾದರೆ ನೀವು ಟೆಸ್ಟ್ ಮಾಡಿ ನೋಡಿ, ಓಕೆನಾ. ಒಂದು 630 ಲೆವೆಲು, ಒಂದು 730 ಲೆವೆಲು, ಒಂದು 530 ಲೆವೆಲು, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ, ಹೌದಾ. ಸೊ ಇದು ಇಲ್ಲ ಈ ಲೆವೆಲ್, ಓಕೆ 580 ಮತ್ತು ಇದು ಬಂದುಬಿಟ್ಟು 550, ಓಕೆ. ಇದು ಮಿಡ್ಲಲ್ಲಿ ಬೇಕಾದರೆ ನೀವು 530 ಲೆವೆಲ್ ಇಟ್ಕೊಳ್ಳಿ. ಈ ಪಾಯಿಂಟ್ ಬೇಕಾದ್ರೆ ನೋಡ್ಕೊಳ್ಳಿ, ನಾಡ್ದು ನೀವು ಮಂಡೇ ದಿವಸ ನೋಡ್ಕೊಳ್ಳಿ. ಇದು 750 ಪಾಯಿಂಟು, ಇದು 630 ಪಾಯಿಂಟು, ಇದು ಬಂದುಬಿಟ್ಟು 580 ಪಾಯಿಂಟ್. ಸೊ ಮೂರು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದರಲ್ಲಿ ಯಾವುದು ವರ್ಕ್ ಆಗುತ್ತೆ ಬೇಕಾದ್ರೆ ನೀವು ವರ್ಕ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ, ಓಕೆನಾ. ಸೊ ನಾನು ಇದನ್ನು ಏನು ಪಾಯಿಂಟ್ಸ್ ಏನು ಕೊಟ್ಟಿರ್ತೀನಿ, ಒಂದು 10 ಪಾಯಿಂಟ್ ಕೆಳಗಡೆ ಬರೋಕ್ಕೆ ಬಿಡಿ, ಇದು 10 ಪಾಯಿಂಟ್ ಮೇಲ್ಗಡೆ ಹೋಗ್ಬಿಡಿ, ಓಕೆನಾ. ಈ ರೀತಿ ಟ್ರೈ ಮಾಡಿ. ಇದು ಏನಾಗಿರುತ್ತೆ, ನೋ ಟ್ರೇಡಿಂಗ್ ಝೋನ್ ಆಗಿರುತ್ತೆ. ಅದಕ್ಕೆ ನಾನು ನಿಮ್ಗೆ ಹೇಳಿದೆ 750 ಮತ್ತು 850 ಒಳಗೂ ನಿಮಗೇನೆ ನೋ ಟ್ರೇಡಿಂಗ್ ಝೋನ್ ಇರುತ್ತೆ. ಇಲ್ಲಿ ಓಡಾಡ್ತಾ ಇದ್ದರೆ ಮಧ್ಯದಲ್ಲಿ, ಇಲ್ಲಿ ನೋಡಿ 650ಇಂದ ಮತ್ತು 600ಇಂದ 550ಇಂದ ಓಡಾಡ್ತಾ ಇದ್ದರೆ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ, ಓಕೆನಾ. ಬ್ರೇಕ್ ಆದಮೇಲೆ ನೀವು ಟ್ರೇಡ್ ಮಾಡ್ಕೊಳ್ಳಿ. ಸೊ ಉದ್ದಾಗ್ತಾಯಿದೆ ವಿಡಿಯೋ, ಇಲ್ಲಿಗೆ ಸ್ಟಾಪ್ ಮಾಡೋಣ. ಲೇಟ್ ಕೂಡ ಆಗಿದೆ, ಲೇಟ್ ನೈಟ್ ಆಗಿದೆ. ಸೊ ಗುಡ್ ನೈಟ್, ಟೇಕ್ ಕೇರ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.